ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನನ್ನ ದಿನ ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ. ನಂತರ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ತುಳಸಿ ಗಿಡಕ್ಕೆ ಮುಂದೆ ಮತ್ತು ಬಾಗಿಲು ಮುಂದೆ ರಂಗೋಲಿ ಬಿಡ್ತೀನಿ. ಮಾರ್ನಿಂಗ್ ಟೈಮ್ ಡೈಲಿ ಇದೇ ರೂಟೀನ್ ಇರುತ್ತೆ. ಈ ರೀತಿ ಮಾಡಿದ್ರೇ ನನಗೆ ಸಮಾಧಾನ. ನಾನು 7th ಮಂತ್ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ರಂಗೋಲಿ ಹಾಕುವಾಗೆಲ್ಲ ಕಷ್ಟ ಆಗುತ್ತೆ. ಆದರೂ ನನಗೆ ಹಾಗೆ ಬಿಡಲಿಕ್ಕೆ ಇಷ್ಟ ಆಗಲ್ಲ, ಮನಸ್ಸಿಗೆ ಸಮಾಧಾನ ಆಗಲ್ಲ. ಸೊ ನನಗೆ ಆಗೋಷ್ಟು ದಿನ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕೆಲವು ಪ್ರೆಗ್ನೆಂಟ್ ವುಮೆನ್ಗೂ ಹೆಲ್ಪ್ ಆಗ್ಬೋದು. ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರಿಗೂ ಕನ್ಫ್ಯೂಷನ್ ಇರುತ್ತೆ. ಸೊ ಇದರಿಂದ ಸ್ವಲ್ಪ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಡ್ರೈ ಫ್ರೂಟ್ಸ್ ನಾನು ನೈಟೇ ನೆನೆ ಹಾಕಿರ್ತೀನಿ, ಮಾರ್ನಿಂಗ್ ತಿಂತೀನಿ. ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಆಯಿತು, ನನಗೆ ಅದೇ ಆಗಬೇಕು ಇದೇ ಆಗಬೇಕು ಅಂತೇನಿಲ್ಲ, ಯಾವುದಿರುತ್ತೋ ಅದು ನಾನು ತಿಂತೀನಿ ನಾನು. ಇನ್ನು ಮಾರ್ನಿಂಗ್ ತಿಂಡಿಗೆ ಟೊಮೊಟೊ ಕಾಯ್ದು ಪಲ್ಯ ಮತ್ತು ರೊಟ್ಟಿ ಮಾಡ್ಕೊಂಡಿದ್ದೆ. ಯಾವುದೇ ಪಲ್ಯಕ್ಕಾಗಲಿ ನನಗೆ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ. ಅದಕ್ಕೆ ಯಾವಾಗಲೂ ನಾನು ಪಲ್ಯಗಳು ಮಾಡಿದಾಗ ತೆಂಗಿನಕಾಯಿ ತುರಿನ ಜಾಸ್ತಿನೇ ಹಾಕ್ತೀನಿ. ಪ್ರೆಗ್ನೆಂಟ್ ಇರೋರು ಜಾಸ್ತಿ ಟೈಮ್ ನಿಂತ್ಕೊಂಡು ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಅಡುಗೆ ಮಾಡ್ಕೊಳ್ತೀನಿ. ಇನ್ನು ತಿಂಡಿ ಎಲ್ಲ ಆದಮೇಲೆ ಒಂದು ಲೋಟ ಟೀ ಕುಡಿದ್ರೇ ನನಗೆ ಸಮಾಧಾನ ಆಗುತ್ತೆ. ಇನ್ನು ಈ ಟ್ಯಾಬ್ಲೆಟ್ಗಳನ್ನ ನನಗೆ ಒಂದೇ ಸಲ ಕುಡಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು 2 ಪೀಸ್ ಮಾಡ್ಕೊಂಡು ಕುಡಿತೀನಿ. ಟಿಫನ್ ಎಲ್ಲ ಆದಮೇಲೆ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡ್ತೀನಿ ಟೆರೇಸ್ ಮೇಲೆ. ಇದು ಈವ್ನಿಂಗ್ ರೂಟೀನ್. ನಾನು ನಾಳೆ ಬೆಳಗ್ಗೆಗೆ ದೋಸೆ ಮತ್ತು ಇದು ಚಿಲ್ಕಿದ ಅವರೆಕಾಳು ಪಲ್ಯ ಮಾಡಬೇಕು ಅಂತ ನಿನ್ನೆ ನೈಟೇ ಅವರೆಕಾಳು ನೆನೆ ಹಾಕಿದ್ದೆ. ಕಾಳನ್ನೆಲ್ಲ ಇವಾಗ ಚಿಲ್ಕಿಸ್ತಾ ಇದ್ದೀನಿ. ಕೆಲವರು ಇದನ್ನು ಇಕ್ಕಿದ ಬೇಳೆ ಅಂತಲೂ ಕರೀತಾರೆ. ಮತ್ತು ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಮತ್ತು ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳೆದು ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ರೇ ನನಗೆ ಸಮಾಧಾನ. ಮೊದಲು ನಾನು ವರ್ಕ್ ಮಾಡ್ತಿದ್ದೆ, ಆವಾಗ ನನ್ನ ರೂಟೀನೇ ಬೇರೆ ಇತ್ತು. ಇವಾಗ ನನ್ನ ರೂಟೀನ್ ಈ ರೀತಿ ಆಗೋಗ್ಬಿಟ್ಟಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.